ಪ್ರೇಕ್ಷಕ ಬಿಂದುಗಳೇ, ಹಾಡು ತುತ್ತು ಅನ್ನ ತಿನ್ನೋಕೆ. ಚಿತ್ರ ಜಿಮ್ಮಿಗಲ್ಲು, 1982 ಇಸ್ವಿ. ಸಾಹಿತ್ಯ ಚಿ ಉದಯ್ ಶಂಕರ್. ಸಂಗೀತ ವಿಜಯ ಭಾಸ್ಕರ್. ಗಾಯನ ಡಾಕ್ಟರ್ ವಿಷ್ಣುವರ್ಧನ್. ತುತ್ತು ಅನ್ನ ತಿನ್ನೋಕೆ, ಬೊಗಸೆ ನೀರು ಕುಡಿಯೋಕೆ, ತುಂಡು ಬಟ್ಟೆ ಸಾಕು ನನ್ನ ಮಾನ ಮುಚ್ಚೋಕೆ, ಅಂಗೈಗಳ ಜಾಗ ಸಾಕು ಹಾಯಾಗಿರೋಕೆ. ತುತ್ತು ಅನ್ನ ತಿನ್ನೋಕೆ, ಬೊಗಸೆ ನೀರು ಕುಡಿಯೋಕೆ. ಕಾಡ್ನಾಗೊಂದು ಮರುವೆ ಒಣಗಿ ಬಿದ್ರೆ ಏನಾಯ್ತು, ಊರ್ನಾಗೊಂದು ಮನೆಯೇ ಉರಿದು ಹೋದ್ರೆ ಏನಾಯ್ತು. ಕಾಡ್ನಾಗೊಂದು ಮರವು ಒಣಗಿ ಹೋದ್ರೆ ಏನಾಯ್ತು, ಊರ್ನಾಗೊಂದು ಮನೆಯೇ ಉರಿದು ಬಿದ್ರೆ ಏನಾಯ್ತು. ಒಂದು ಹಳ್ಳಿ ನನ್ನ ಹೋಗು ಅಂದರೇನು, ಸ್ವರ್ಗದಂತ ಊರು ನನ್ನ ಹತ್ತಿರ ಕರೆದಾಯ್ತು. ಹೇ, ತುತ್ತು ಅನ್ನ ತಿನ್ನೋಕೆ, ಬೊಗಸೆ ನೀರು ಕುಡಿಯೋಕೆ. ದುಡಿಯೋದಕ್ಕೆ ಮೈಯ ತುಂಬಾ ಶಕ್ತಿ ತುಂಬೈತೆ, ಅಡ್ಡದಾರಿ ಹಿಡಿಯೋ ತಪ್ಪು ಅಂತ ಗೊತ್ತೈತೆ. ದುಡಿಯೋದಕ್ಕೆ ಮೈಯ ತುಂಬಾ ಶಕ್ತಿ ತುಂಬೈತೆ, ಅಡ್ಡದಾರಿ ಹಿಡಿಯೋ ತಪ್ಪು ಅಂತ ಗೊತ್ತೈತೆ. ಕಷ್ಟ ಒಂದೇ ಬರದು, ಸುಖವೂ ಬಾರದೆ ಇರದು, ರಾತ್ರಿ ಮುಗಿದ ಮ್ಯಾಲೆ ಹಗಲು ಬಂದೇ ಬತ್ತೈತೆ. ತುತ್ತು ಅನ್ನ ತಿನ್ನೋಕೆ, ಬೊಗಸೆ ನೀರು ಕುಡಿಯೋಕೆ. ಹರಿಯಾ ನದಿಯು ಒಂದೇ ಕಡೆಗೆ ನಿಲ್ಲಕ್ಕಾಗಲ್ಲ, ಹುಟ್ಟಿದ ಮನುಷ್ಯ ಒಂದೇ ಊರಲ್ಲಿ ಬಾಳಕ್ಕಾಗಲ್ಲ. ಹರಿಯೋ ನದಿಯ ಒಂದೇ ಕಡೆಗೆ ನಿಲ್ಸಕ್ಕಾಗಲ್ಲ, ಹುಟ್ಟಿದ ಮನುಷ್ಯ ಒಂದೇ ಊರಲ್ಲಿ ಬಾಳಕ್ಕಾಗಲ್ಲ. ದೇವ್ರು ತಾನೇ ನಂಗೆ ಅಪ್ಪ ಅಮ್ಮ ಎಲ್ಲ, ಸಾಯೋ ತನಕ ನಂಬಿದವರ ಕೈ ಬಿಡಕ್ಕಿಲ್ಲ. ತುತ್ತು ಅನ್ನ ತಿನ್ನೋಕೆ, ಬೊಗಸೆ ನೀರು ಕುಡಿಯೋಕೆ. ತುಂಡು ಬಟ್ಟೆ ಸಾಕು ನನ್ನ ಮಾನ ಮುಚ್ಚೋಕೆ, ಅಂಗೈಗಳ ಜಾಗ ಸಾಕು ಹಾಯಾಗಿರೋಕೆ. ಆಯಾಗಿರೋಕೆ, ಆಯಾಗಿರೋಕೆ, ಆಯಾಗಿರೋಕೆ. ಪ್ರೇಕ್ಷಕ ಬಿಂದುಗಳೇ, ಡಾಕ್ಟರ್ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರನ್ನು ನಾವು ಕರ್ನಾಟಕದ ಆಸ್ತಿ ಅಂದರೆ ತಪ್ಪಾಗಲ್ಲ. ಒಂದಿಷ್ಟು ಜನರಲ್ಲಿ ಇವರು ಕೂಡ ಕರ್ನಾಟಕದ ಆಸ್ತಿಯಾಗಿ ನಿಲ್ಲುತ್ತಾರೆ. ಇವರು ಕರ್ನಾಟಕಕ್ಕೆ ಕೊಟ್ಟ ಕೊಡುಗೆಗಳು ಬಹಳ. ಇವರ ಪ್ರತಿಯೊಂದು ಚಲನಚಿತ್ರದಲ್ಲಿ ಕರ್ನಾಟಕದ ಜನರಿಗೆ ಏನಾದರೂ ಒಂದು ತಿಳುವಳಿಕೆಯ ವಿಷಯ ಇದ್ದೇ ಇರುತ್ತಿತ್ತು. ಜೊತೆಯಲ್ಲಿ ಕರ್ನಾಟಕದ ಭಾಷೆ ಮತ್ತು ನೆಲ ನೀರಿಗಾಗಿ ಏನಾದರೂ ಒಂದು ವಿಶೇಷ ಟಿಪ್ಪಣಿ ಇರುತ್ತಿತ್ತು. ಇವರ ಚಲನಚಿತ್ರಗಳು ಕುಟುಂಬ ಸಮೇತವಾಗಿ ನೋಡುವಂತಹ ಚಲನಚಿತ್ರಗಳಾಗಿದ್ದು, ಈಗಲೂ ಟಿವಿಯಲ್ಲಿ ಇವರ ಚಲನಚಿತ್ರಗಳು ಬಂದರೆ ಎಲ್ಲರೂ ಕುಳಿತು ನೋಡುವಂತಹ ಮನಸ್ಸನ್ನ ಮಾಡ್ತಾರೆ. ಪ್ರೇಕ್ಷಕ ಬಿಂದುಗಳೇ, ಇವರು ಬೆಳೆದು ಬಂದ ದಾರಿ, ಇವರಲ್ಲಿ ಇದ್ದಂತಹ ವ್ಯಕ್ತಿತ್ವ, ಇವರು ದೇಶಕ್ಕಾಗಿ ಮತ್ತು ರಾಜ್ಯಕ್ಕೆ ಕೊಟ್ಟ ಅಭಿಮಾನ, ಮತ್ತೊಬ್ಬರಿಗೆ ಕೊಡುವ ಮಾನವೀಯತೆ, ಸಣ್ಣ ಮಗುವು ಬಂದು ಮಾತನಾಡಿಸಿದರೆ ಅತ್ಯಂತ ವಿನಯದಿಂದ ಮಾತನಾಡಿಸುವ ಆ ಧೈರ್ಯ ಮೆಚ್ಚಲೇಬೇಕಾದಂಥದ್ದು. ಇವುಗಳಲ್ಲಿ ಒಂದನ್ನಾದರೂ ನಾವು ಮೈಗೂಡಿಸಿಕೊಂಡರೆ ನಮ್ಮ ಜೀವನ ಪಾವನ. ಪ್ರೇಕ್ಷಕ ಬಿಂದುಗಳೇ, ಡಾಕ್ಟರ್ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಈ ಹಾಡನ್ನು ನಾನು ನನ್ನ ಮಿತಿಗೆ ಮೀರಿ ಆದಷ್ಟು ಒಳ್ಳೆಯ ರೀತಿಯಲ್ಲಿ ಹಾಡಲು ಪ್ರಯತ್ನಿಸಿದ್ದೇನೆ. ತಪ್ಪಾಗಿದ್ದರೆ ಕ್ಷಮಿಸಬೇಕು ಪ್ರೇಕ್ಷಕ ಬಿಂದುಗಳೇ. ಹಾಡು ಒಳ್ಳೆಯದು ಅಂತ ಅನಿಸಿದ್ರೆ ಒಂದು ಲೈಕು, ಕಮೆಂಟು, ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಹರಿಸಿ ಬೆಳೆಸಿ ಅಂತ ನಾನು ಕನ್ನಡ ಕಸ್ತೂರಿ ಬ್ರೋ ರಾಘವೇಂದ್ರ ಕೃಷ್ಣ ಶೇಟ್ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಹಾಗೆಯೇ ಕರ್ನಾಟಕದ ಕುಲಕೋಟಿಗೆ ನಾವು ನಮ್ಮ ವಿಡಿಯೋ ಮುಖಾಂತರ ಇಲ್ಲಿಂದನೇ ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಸಿಗೋಣ ಮತ್ತೊಂದು ವಿಡಿಯೋದ ಜೊತೆಗೆ. ನನ್ನ ಚಾನಲಲ್ಲಿ ಹೆಚ್ಚಾಗಿ ಎಲ್ಲ ಥರದ ವಿಡಿಯೋಗಳು ಇರೋದ್ರಿಂದ ನನ್ನ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಪ್ರತಿಯೊಂದು ಡೀಟೇಲು ಸಿಗುತ್ತೆ ಅಂತ ನಾನು ಇಲ್ಲಿಂದ ನಿಮಗೆ ಭರವಸೆಯನ್ನು ಕೊಡ್ತೇನೆ. ಹಾಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಉಳಿಸಿ ಬೆಳೆಸಿ ನಮ್ಮನ್ನು ಕೂಡ ಹರಿಸಿ ಅಂತ ನನ್ನ ಈ
ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಥ್ಯಾಂಕ್ ಯು.